ಒಂದು ಸರ್ಟಿಫಿಕೇಟ್ ಬೇಕು ಅನ್ನುವಂತಹ ಒಂದು ಅನಿಸಿಕೆ ಅಥವಾ ಅಭಿಪ್ರಾಯ ನಿಮ್ದಾಗಿರಬಹುದು. ಯಾಕಂದರೆ ಈಗ ಅದರಲ್ಲಿ ಕೆಲವೊಂದಷ್ಟು ತುಂಬಾ ನೋಡೋಕ್ಕಾಗದಿರುವಂತಹ ದೃಶ್ಯಗಳು ಇದೆ. ಬಿಕಾಸ್ ಅದ್ರ ಜೊತೆಗೆ ಒಂದಷ್ಟು ಡೈಲಾಗ್ಸ್ ಕೂಡ ಅಷ್ಟೇ, ಇಂಗ್ಲೀಷಲ್ಲಿ ಬರುವಂಥ ಡೈಲಾಗ್ಸನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ, ಯಾಕೆಂದರೆ ಈಗ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರ ತನಕನೂ ಕೂಡ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನೀವು ಈ ಥರದ ಒಂದು ದೃಶ್ಯಾವಳಿಗಳನ್ನು ನೋಡಬಾರ್ದಲ್ಲ ಅನ್ನುವಂಥದ್ದು, ನೋಡೋದು ಬಿಡೋದು ನಿಮ್ಮಿಷ್ಟ ಅನ್ನುವಂತಹ ಮಾತೇನಾದರೂ ಆಯಿತು ಅಂತಂದರೆ ಅವಾಗ ಏನು ಹೇಳ್ತೀರಾ ಅಂತ? ನಾನು ನನ್ನ ಇಚ್ಛೆ ನೋಡೋದು ಬಿಡುವಂಥದ್ದು, ನೋಡುವಂಥದ್ದು ಇವೆಲ್ಲ ನಮ್ಮ ಇಚ್ಛೆಗಳು, ಯಾರು ಏನೂ ನಮ್ಗೆ ಮಾಡೋಕ್ಕಾಗಲ್ಲ. ಆದರೆ ಪೇರೆಂಟಿಯಲ್ ಪ್ರೊಟೆಕ್ಷನ್ಸ್, ನನ್ನ ಮಕ್ಕಳು ನೋಡಬಾರ್ದು ಅಂತ ಹೇಳುವಂಥ ಅಧಿಕಾರ ನನಗಿದೆ. ಅಥವಾ ಯಾವುದೋ ಒಬ್ಬ ಚಿಕ್ಕ ಮಗು ಒಂದು ಅಶ್ಲೀಲವಾದ ಚಿತ್ರವನ್ನು ಅಥವಾ ಸಿಗರೇಟ್ ಸಿಕ್ಕಿದ್ರೆ ಈ ಭಾರತದ ಸಿಟಿಸನ್ ಆಗಿರುವಂಥ ನೀವಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಸಿಗರೇಟ್ನ ಕಿತ್ತು ಬಿಸಾಕಿ ಮನೆಗೆ ಹೋಗುವಂತ ಹೇಳುವಂಥ ಶಕ್ತಿ ನಿಮಗಿದೆ ಸಮಾಜವನ್ನು ಇದು ಮಾಡೋಕ್ಕೆ. ತಂಬಾಕುನ 18 ವರ್ಷದ ಒಳಗಡೆ ನಾನು ಕೊಡಲ್ಲ ಅಂತಲೂ ಬೋರ್ಡ್ ಹಾಕಿರ್ತಾರೆ ಎಲ್ಲ ತಂಬಾಕುಗಳಲ್ಲೂ ಕೂಡ. ಅಂದರೆ 18 ಕೆಳಗಡೆ ಇರುವಂಥವ್ರನ್ನ ಕಾಪಾಡ್ಕೊಳ್ಳುವಂಥ, ರಕ್ಷಣೆ ಮಾಡುವಂಥ ಜವಾಬ್ದಾರಿ ತಂದೆ ತಾಯಿ ಸಮೇತ ನಮಗೂ ನಿಮಗೂ ಇದೆ. ಈ ಟೀಸರ್ಸ್ ಏನಾಯಿತು ಅಂದರೆ ಆ ಎಲ್ಲ ಬ್ಯಾರಿಯರ್ಸ್ನ ಒಡ್ಕೊಂಬಂದು ನಿಂತ್ಕೊಳ್ಳುತ್ತೆ. ನೀವು 18 ವರ್ಷದ ಒಳಗಡೆ ಅವರು ನೋಡೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ರಿಸ್ಟ್ರಿಕ್ಟ್ ಮಾಡ್ತಾರೆ. ಈಗ ನೀವು ನೋಡ್ಬೋದು, ಕೆಲವೊಮ್ಮೆ ಮೊನ್ನೆ ದುರಂಧರ್ ಅಂತ ಒಂದು ಸಿನಿಮಾ ಬಂತು, ಅಂತ ಏನೋ ಒಂದು ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ಗಳನ್ನ ಚೆಕ್ ಮಾಡಿ ಕಳಿಸ್ತಾ ಇದ್ದಾರೆ ಮಕ್ಕಳುಗಳಿಗೆ. ಯಾಕದು ಅಂದರೆ ಅವರು ನೋಡಬಾರ್ದು, ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಬ್ರೈನ್ಗೆ ಅಂತ. ಅದೇ ರೀತಿ ಅಲ್ವಾ ಇದು ಕೂಡ. ನೀವು ಥಿಯೇಟ್ರಿಗೆ ದುಡ್ಡು ಕೊಟ್ಟು ಹೋದಾಗ ಪ್ರೊಟೆಕ್ಷನ್ ಇದೆ. ನಾನು ದುಡ್ಡೇ ಕೊಡಿದ್ರಂಗೆ ನನಗೆ ಕಳಿಸಿದ್ರೆ, ನೀವು ಮೊಬೈಲ್ಗಳು ಕಳಿಸಿದ್ರೆ ಅಥವಾ ಯೂಟ್ಯೂಬ್ಗಳು ಕಳಿಸಿದ್ರೆ ಜನ ಮಾತಾಡ್ತಾರೆ. ಮಕ್ಕಳು ಪ್ರಶ್ನೆ ಕೇಳಿದ್ರು ಅಂದ್ಕೊಳ್ಳಿ, ಸರ್ ಏನಂತದೋ ಅಂತ, ಏನು ಸರ್ ಹೇಳ್ತೀರಿ, ಏನು ಮಾಡ್ತೀರಿ, ಫನ್ನಿಯಾಗಿ ತೊಗೋಬೋದು. ನಾನು ನಾಲ್ಗೆ ಅರಿದ್ಬಿಟ್ರೆ ತುಂಬ ಫನ್ನಿಯಾಗಿ ಮಾತಾಡ್ಬೋದು, ಇದನ್ನ ಬಿಟ್ಟಾಕು ಅದು ಇದು ಅಂತ. ಆದರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಮಣ್ಣ ಮೇಲೆ ನಾವು ಇದ್ದೀವಿ, ಇರೋವರೆಗೂ ಏನೋ ಒಂದು ಸ್ವಲ್ಪ ವಿದ್ಯಾಭ್ಯಾಸ ಇದೆ, ಎಲ್ಲ ಒಂದು ಕಡೆ ತಿದ್ದೋಣ ಅಂತ. ಹಂಗಂತ ನೋಡದೇ ಇರೋರು ಯಾರೂ ಇಲ್ಲ, ಎಲ್ಲ ನೋಡೋರೇ. ಸೊ ಹಾಗಾಗಿ ನಾನು ನನ್ನ ಉದ್ದೇಶ ಏನು ಅಂದರೆ, ತಿಳ್ಕೊಂಡ್ರಿಂದ, ಕಾನೂನು ಗೊತ್ತಿರೋದ್ರಿಂದ ನಮ್ಮ ಕೈಯಲ್ಲಿ ಏನು ಮಾಡ್ಬೋದೋ ಅದು ಮಾಡ್ತಾಯಿದ್ದೀವಿ. ಅದು ಸಾಧನೆ ಮಾಡುವಂಥ ಶಕ್ತಿ ನಮಗಿದೆ, ಅದನ್ನು ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ಸೆನ್ಸಾರ್ ಮಂಡಳಿಯವ್ರನ್ನ ಒಳಗಡೆ ಕರ್ಕೊಂಬಂದು ಕೂರಿಸೋ ಜವಾಬ್ದಾರಿ ನಂದಿದೆ, ನಾವು ಅದನ್ನು ಮಾಡೇ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ಮುಂದೆ ಇದು ಇಂಟ್ರಿ ಮಾಡ್ರ್ ಆಗಬೇಕು ಸರ್. ನಾಳೆ ಬರೋಂಥ, ಇವತ್ತು ಟಾಕ್ಸಿಕ್ ಬಂತು, ನಾಳೆ ಯಾವುದೋ ಪ್ಯಾಕ್ಸಿಕೋ ಲಾಕ್ಸಿಕೋ ಬಂದರೆ ನಾಳೆಯೇ ತಪ್ಪಾಗಬಾರ್ದು. ಇವಾಗ ಇದನ್ನು ನೀವು ಅದೇನೋ ಕಳ್ತನ ಆದಮೇಲೆ ಕೋಟೆ ಬಾಕ್ಲಾಕ್ದಂಗೆ ಇವಾಗೇನು ಮಾಡೋಕ್ಕಾಗಲ್ಲ, ಇದಾಗೋಯ್ತು, ಮುಗ್ದೋಯ್ತು, ನೆಕ್ಸ್ಟ್ ನಾಳೆ ಆಗಬಾರ್ದು. ಇವಾಗ ನಾವು ಇದಕ್ಕೆ ಹೋರಾಟ ಮಾಡಲಿಲ್ಲ, ನಾವೇನು ಪತ್ರ ಕೊಡಲಿಲ್ಲ ಅಂದರೆ ನಾಳೆ ಇನ್ನೂ ಅತಿರೇಕವಾಗಿ ತೋರಿಸ್ತಾರೆ. ನಾನು ಹಾಲಿವುಡ್ ಆಗೋದೆ, ನಾನು ಹಾಲಿವುಡ್ ಲೆವೆಲಲ್ಲಿ ನಾನು ಎಲ್ಲನೂ ತೋರಿಸ್ಬೋದು ಅನ್ನೋ ಒಂದು ಮೆಸೇಜ್ ಅವ್ರಿಗೆ ಹೋಗಬಾರ್ದು. ಅದನ್ನು ಟ್ರೈ ಮಾಡ್ತಾಯಿದ್ದೀವಿ. ಕೋಟೆಯನ್ನು ಬಾಗಿಲನ್ನ ಕಳ್ತನ ಆಗಿಬಿಟ್ಟಿದೆ, ಇನ್ನು ಮುಂದೆ ಆಗ್ಬಿಡೋದು ಅಂತ ಇನ್ನೊಂದು ಗೋಡೆ ಕಟ್ತಾಯಿದ್ದೀವಿ. ಸಾರ್ವಜನಿಕರು ಸಪೋರ್ಟ್ ಬೇಕು. ಓಡಾಡೋ ಹುಡುಗರು ಅವ್ರವ್ರ ಮನಸ್ತಾಕದಲ್ಲಿ ಹೇಳ್ತಾರೆ, ಏನು ಬೇಕಾದ್ರೂ ಹೇಳ್ಬೋದು, ಏನು ಬೇಕಾದ್ರೂ ಕಾಮೆಂಟ್ಸ್ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದರೆ ಜವಾಬ್ದಾರಿತ ತಂದೆ ತಾಯಿಗಳು ಖಂಡಿತವೂ ನನ್ನ ಪರ ಇರ್ತಾರೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ ಸರ್. ಸರ್, ಈಗ ಟಾಕ್ಸಿಕ್ ಸಿನಿಮಾಗಿಂತ ಮುಂಚೆ ಸಾಕಷ್ಟು ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ. ಅದರ ಜೊತೆಗೆ ಅದರ ಟೀಸರ್ಸ್ ಆಗಿನೇ ಟ್ರೈಲರ್ಸ್ ಕೂಡ ರಿಲೀಸ್ ಆಗಿರುವಂಥದ್ದು ಸರ್. ಅದರಲ್ಲೂ ಕೂಡ ಸಾಕಷ್ಟು ಒಂದು ಅಸಭ್ಯವಾದಂಥ ದೃಶ್ಯಗಳು ಕೂಡ ನೀವು ನೋಡಿರ್ತೀರ. ಸೊ ಟಾಕ್ಸಿಕ್ಗೆ ಯಾಕೆ ಈ ಒಂದು ಕಂಪ್ಲೇಂಟು ಅಂತ? ಇಷ್ಟು ಇಂಟರ್ನೆಟ್ಟನ್ನು ಒಡೆದು ಬಿಸಾಕಿರುವಂಥ ಯಾವ ಟ್ರೈಲರ್ಗಳು ನಿಮಗೆ ರೆಕಾರ್ಡ್ಸ್ ಬ್ರೇಕ್ ಮಾಡಿರೋದಿಲ್ಲ ಸರ್. ಇಷ್ಟು ಕಾತರವಾಗಿ ಯಶ್ನ ಪ್ರೀತಿಸಿ ನೋಡೋವಂಥವ್ರು ಕೂಡ ಯಾರು ನನ್ನ ಪ್ರಕಾರ. ಯಾಕೆ ನಾವು ಕೂಡ ಪ್ರೀತಿಸಿ ಕಾಯ್ದಿರೋವಂಥವ್ರು, ಬಂತಾ ಅಂತ, ಕೋಟಿಂದ ಆಚೆ ಬಂದಿದೆಯಾ ಅಂತ ಬಂದು ನೋಡೋವಂಥವ್ರು ನಾವು. ಸೊ ಇದು ಕರೆಕ್ಟಾಗಿ ಕಾಣಿಸುತ್ತೆ. ಮತ್ತು ಇಷ್ಟು ಅತಿರೇಕವಾಗಿ ನೀವು ನೋಡ್ಬೋದು, ಒಂದೊಂದು ಸೀನಲ್ಲೂ ಕೂಡ ಅತಿರೇಕವಾಗಿದೆ. ಮತ್ತು ಇದ್ರ ಬಗ್ಗೆ ಮಾತಾಡಿದಷ್ಟು ಕಾಮೆಂಟ್ಸ್ಗಳು, ಜನರಿಗೆ ಆಗಿರೋ ನೋವು ಕೂಡ ಬೇರೆ ಯಾವ ಸಿನಿಮಾದಲ್ಲೂ ಆಗಿಲ್ಲ. ನೀವು ಮಚ್ಚು ಲಾಂಗ್ನ ತೋರ್ಸಂಗ, ರಕ್ತ ಸಂಘ, ಬಾಡಿ ತೋರ್ಸಂಗ ಅದೆಲ್ಲ ಇದ್ದಾವೆ. ಅಶ್ಲೀಲತೆಯನ್ನು ಹಾಲಿವುಡ್ ಲೆವೆಲ್ಗೆ ಇದೇನೂ ಇಲ್ಲ, ಒಪ್ಕೊಳ್ಳೋಣ. ನಾವು ಎಲ್ಲರೂ ನೋಡ್ತೀವಿ ಹಾಲಿವುಡ್ ಮೂವಿಗೆ. ಬಟ್ ಎಲ್ಲೋ ಒಂದು ಕಡೆ ಸೆಂಟಿಮೆಂಟ್ಸ್ ಇರುತ್ತೆ ಸರ್, ಎಲ್ಲೋ ಒಂದು ಕಡೆ ಪ್ರೀತಿ ಇರುತ್ತೆ, ಎಲ್ಲೋ ಒಂದು ಕಡೆ ಗೌರವ ಇರುತ್ತೆ. ಎಲ್ಲವನ್ನೂ ಕೂಡ ಎಲ್ಲೋ ನಮ್ಮ ಯಶೋರನ್ನ ಬಳಸ್ಕೊಂಡು ಈ ಥರ ಮಾಡ್ಕೊಂಬಿಟ್ರಾ, ಒಡೆದೇ ಹೋಯ್ತಾ? ಅಥವಾ ಎಲ್ಲ ಕನ್ನಡದವರು ಪ್ಯಾನ್ ಇಂಡಿಯಾ ವರ್ಲ್ಡ್ ಅಂತ ತೋರ್ಸೋಕೋಗಿ ನಮ್ಮ ಕಲ್ಚರ್ನ ಮರ್ತೋಗ್ಬಿಟ್ರಾ? ನಮ್ಮ ಮನೆ ದೇವರು ನಾವು ಇಟ್ಟಿರೋದನ್ನ ದೇವಸ್ಥಾನಕ್ಕೆ ಹೋದಾಗ ನಾವೇನೋ ಮಾಡೋಕ್ಕಾಗಲ್ಲ, ನಾವು ಎಲ್ಲಿದ್ದೀವೋ ನಮ್ಮ ಗೂಡು ಅದೇ. ಸೊ ಹಾಗಾಗಿ ಅದು ಒಂದು ಕಡೆ ಇದ್ದರೂ ಕೂಡ, ಆ ಸೆಂಟಿಮೆಂಟ್ಸ್ ಒಂದು ಕಡೆ ಇದ್ದರೂ ಕೂಡ, ಇದು ಎಲ್ಲವನ್ನೂ ಬ್ಯಾರಿಯರ್ಸ್ ಮೀರಿ ಹೋಗಿದೆ. ಬೇಕಾದ್ರೆ ತಾವು ಒಂದು ಸಲ ಟ್ರಯಲ್ ನೋಡ್ಬೋದು, ಇನ್ನೊಂದು ಸಲ ನೋಡ್ಬೋದು, ಸೂಕ್ಷ್ಮವಾಗಿ ನೋಡ್ಬೋದು, ಎಲ್ಲ ಹೊಡೆದೊಂಟೋಗಿದೆ. ಸೊ ಹಾಗಾಗಿ ಇದನ್ನು ಮಾಡಲೇಬೇಕಾಗತ್ತೆ ಸರ್. ಇದು ಪ್ರಾರಂಭ ಹಾಗೂ ಕೂಡ ಮಾತಾಡಿದ್ದೀವಿ, ಆದರೆ ಈ ರೀತಿ ಅದು ದಾಟಿರಲಿಲ್ಲ ಸರ್. ತುಂಬ ಲಿಮಿಟ್ಸ್ ಹೊಂಟೋಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ ಇದು. ಅಂದರೆ ಯಶ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡದವರು ಅನ್ನೋ ಒಂದು ಕಾರಣಕ್ಕೆ, ಕನ್ನಡದವರು ಆಗಿರೋದ್ರಿಂದ ಕನ್ನಡದ ಜನತೆಗಾಗಿರ್ಬೋದು, ಕನ್ನಡದ ಜನರ ಮಕ್ಕಳಿಗಾಗಿರ್ಬೋದು, ಯಾವುದೇ ರೀತಿಯಂತಹ ಮುಜುಗರವಿಲ್ಲದಂತೆ ನೋಡುವಂತಹ ಸಿನಿಮಾಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲೇ ನೀವು ಈ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ರ? ಎಲ್ಲ ಒಂದು ಕಡೆ ಇದೆ ಸರ್. ಅಂದರೆ ನಾವು ಅದಕ್ಕೆ ರಾಜ್ಕುಮಾರ್ ಅವ್ರನ್ನ ತುಂಬ ನೆನೆಸ್ಕೊಳ್ಳೋದು ಸರ್. ಯಾಕೆಂದರೆ ನಾವು ಈ ಜನ್ರೇಷನ್ ಮಕ್ಕಳಾದ್ರೂ ಕೂಡ ಅವ್ರನ್ನ ಯಾಕೆ ನೆನೆಸ್ಕೊತೀವಿ ಅಂದರೆ,
ಯಾವುದೇ ಕೂಡ ಜನರು ನನ್ನನ್ನು ನೋಡಿ ಅದೇ ಥರ ಇಂಪ್ಯಾಕ್ಟ್ ಆಗ್ತಾರೆ ಅನ್ನೋ ಒಂದು ತಲೆಲಿತ್ತು ಅವ್ರಿಗೆ. ಜನರು ನಮ್ಮನ್ನು ಅನುಸರಿಸ್ತಾರೆ ಅನ್ನೋ ಥರ ಇತ್ತು. ಎಷ್ಟೇ ಏನೇ ಬಂದರೂ ಕೂಡ ಒಂದು ದಿನವೂ ಕೂಡ ಸ್ಕ್ರೀನ್ ಮೇಲೆ ಸಿಗರೇಟ್ ತೋರಿಸ್ದವ್ರಲ್ಲ, ಎಂಡ ತೋರಿಸ್ದವ್ರಲ್ಲ. ಅಂದರೆ ಅಳವಡಿಸ್ಕೊತಾರೆ ಜನ ಅಂತ ಜವಾಬ್ದಾರಿ ಇತ್ತು. ಸ್ಥಾನಮಾನಗಳ ಜೊತೆ ಜವಾಬ್ದಾರಿ ಇರುತ್ತಲ್ಲ, ಅದು ಬಹಳ ಮುಖ್ಯ. ಯಶ್ ಅವ್ರು ಕನ್ನಡದವ್ರು, ಯಾವುದು ಕನ್ನಡದವ್ರು, ಅವ್ರದ್ದೇ ಇದು ಕರ್ನಾಟಕ. ಅವರು ನಾನು ಐ ಆಮ್ ಆಲ್ಸೋ ಒನ್ ಆಫ್ ಹೀಸ್ ಫ್ಯಾನ್ ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ. ಬಿಕಾಸ್ ನಾವು ಯಶನ ಬಗ್ಗೆ ಎಷ್ಟೋ ಬಗ್ಗೆ ಯೋಚನೆ ಮಾಡ್ತೀವಿ. ಅವ್ರ ಕ್ಯಾರೆಕ್ಟರ್ಸ್ಗಳು, ಅವ್ರ ತಂದೆ ತಾಯಿ ಕೊಡೋ ಗೌರವ ಇರ್ಬೋದು. ಎರಡೂ ವಿಷಯ ಹೇಳ್ತೀನಿ ಸರ್. ಒಂದು, ಅವ್ರ ತಂದೆ ತಾಯಿ ಜಮೀನು ಜಗಳ ಆದಾಗ ಇಮಿಡಿಯೇಟಾಗಿ ಹೋಗುವಂಥದ್ದು, ಯಾರೋ ಅಭಿಮಾನಿ ಸೂಸೈಡ್ ಆದಾಗ ಬಂದು ಹೇಳೋದು, ನಾವು ಮನುಷ್ಯರೇ ಕಣಯ್ಯ, ಇದೆಲ್ಲ ನ್ಯಾಚುರಾಲಿಟಿ. ಆ ಕ್ಯಾರೆಕ್ಟರ್ ಇಷ್ಟಪಡ್ತಿದ್ವಿ. ಆ್ಯಕ್ಟಿಂಗ್ ಎಲ್ಲರೂ ಮಾಡ್ಬೋದು, ಬಟ್ ಆ ಕ್ಯಾರೆಕ್ಟರ್ ಇದೆಯಲ್ಲ, ಆ ಬೆಳೆದ್ರು ಕೂಡ ಅದು ಅಂಥವರು ಎಲ್ಲಿ ಒಂದು ಕಡೆ ಈ ಥರ ಆಗೋಯ್ತಲ್ಲ ಅನ್ನೋ ಒಂದು ಬೇಜಾರು ಕೂಡ ನನ್ನಲ್ಲಿದೆ. ಸಮಾಜಕ್ಕೆಲ್ಲ ಎಲ್ಲೋ ನಾವು ಪ್ರೀತಿಸೋರು ಹಿಂಗೆ ಆಗೋಯ್ತಲ್ಲ ಅಂತ ಇವ್ರನ್ನ ಬಳಸ್ಕೊಂಬಿಟ್ರೆ ಅನ್ನೋದು ಕೂಡ ಇದೆ. ಸೊ ಹಾಗಾಗಿ ಆ ನೋವಿದೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾನು ಕಂಟ್ರೋಲ್ ಮಾಡಬೇಕಾಗಿರೋ ಸೆನ್ಸಾರ್ ಮಂಡಳಿಯನ್ನು. ಕಡು ಬಿಡ್ಕೊಂಡು ಕುಂತಿಲ್ಲ ಅವರು ಕಳ್ಳರು. ದುಡ್ಡು ಇಸ್ಕೊಂಡಾಗ ಯು ಎ ಇದ್ರೂ ಹೇಗೆ ಕೊಡ್ತಾರೆ? ದುಡ್ಡು ಕೊಟ್ಟಿಲ್ಲ ಅಂದರೆ ದುಡ್ಡೇನೋ ಕೊಟ್ಬಿಟ್ರೆ ಅದು ಎ ಇದ್ರೂ ಯು ಕೊಡ್ತಾರೆ. ಇವ್ರನ್ನ ಫಸ್ಟ್ ನಾನು ಕಟ್ಟಾಕಬೇಕು. ಅದು ನನ್ನ ಹೋರಾಟ ಸರ್. ಸರ್, ಈಗ ಕನ್ನಡದವರಾಗಿದ್ದಂತಹ ರಶ್ಮಿಕಾ ಮಂದಣ್ಣ ಅಭಿನಯದ ಅನಿಮಲ್ ಸಿನಿಮಾನು ಕೂಡ ನೀವು ನೋಡಿರಬಹುದು ಅನ್ಸುತ್ತೆ. ಬಿಕಾಸ್ ಯಾಕಂದರೆ ಅನಿಮಲ್ ಸಿನಿಮಾದಲ್ಲೂ ಕೂಡ ಸಾಕಷ್ಟು ಈ ಥರ ಮುಜುಗರಕ್ಕೊಳಗಾಗುವಂತಹ ದೃಶ್ಯಗಳನ್ನು ನಾವು ನೋಡಿರ್ತೀವಿ. ಸೊ ಆಗ ಯಾಕೆ ಈ ಒಂದು ಥಾಟ್ ಬಂದಿಲ್ಲ ನಿಮಗೆ ಅಂತ? ಅನಿಮಲ್ ಸಿನಿಮಾದಲ್ಲಿ ಬಂದಿರುವಂಥದ್ದು ಟೀಸರ್ಸ್ಗಳು ನಮ್ಮ ಮೊಬೈಲ್ಗಳ ಒಳಗಡೆ ಬರಲಿಲ್ಲ ಸರ್. ನಮ್ಗೆ ಆಸ್ಪದನೆ ಕೊಟ್ಟಿರಲಿಲ್ಲ, ನಾವು ಅದಕ್ಕೆ ಕಾಯ್ತಾ ಇರಲಿಲ್ಲ. ಈಗಾಗಲೇ ನೀವು ಜಿಸ್ಮಿಂದನೂ ಕೂಡ ನೋಡ್ಬೋದು ಹಿಂದಿಯಲ್ಲಿ. ಹಿಂದಿ ಸಿನಿಮಾಗಳ ಒಂದು ಕಲ್ಚರೇ ಬೇರೆ, ನಮ್ಮ ಕಲ್ಚರ್ಗಳೇ ಬೇರೆ. ಇದು ಕನ್ನಡದ ಸಿನಿಮಾ ಅಂತ ನೋಡ್ತಾ ಇದ್ದೀವಿ. ಇದು ಕನ್ನಡದ ಅಲ್ಲ ಕಣಯ್ಯ, ಇದು ಹಿಂದಿದು ಅಂದರೆ ಬಿಟ್ಬಿಡಿ. ಆ ಪ್ರೀತಿ ವಿಶ್ವಾಸ ಇರೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಸರ್. ನಮ್ಮ ಸಿನಿಮಾ ರೀ ಇದು, ನಮ್ಮ ಯಶ್ ಅಂತ ನೋಡ್ತಾ ಇದ್ದೀವಿ. ಮತ್ತು ನಾವು ಕಾದು ನೋಡಿ ಮತ್ತು ನುಗ್ಗೊಂಬಂದಿದೆಯಲ್ಲ, ಅನಿಮಲ್ ಸಿನಿಮಾ ಯಾವುದೇ ಈ ಥರ ರೆಕಾರ್ಡ್ಸ್ಗಳನ್ನ ಮಾಡಿರಲಿಲ್ಲ. ಎಲ್ಲೋ ಒಂದು ಕಡೆ ಇವರಿಂದ ಒಳ್ಳೇದೇ ಆಗ್ತಿದೆಯಲ್ಲ ಸರ್, ಅದನ್ನು ತೊಗೊಳ್ಬೋದಲ್ಲ. ಪರ್ಸ್ನಲ್ ಎಲ್ಲ ಏನೂ ಇಲ್ಲ ಸರ್. ಪ್ರೀತಿ ವಿಶ್ವಾಸ ಜಾಸ್ತಿ ಇರೋದಕ್ಕೋಸ್ಕರ ಈ ಆಕ್ರೋಶ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಈ ಒಂದು ಹೋರಾಟ ಸರ್. ಓಕೆ, ಫೈನಲಿ ಈಗ ಒಂದು ಸೆನ್ಸರ್ ಮಂಡಳಿಗೆ ನೀವು ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ದೀರಾ. ಸೊ ಯಾವ ರೀತಿಯಂತಹ ಕ್ರಮಗಳನ್ನು ತಗೋಬೇಕು ಅನ್ನುವಂಥದ್ದು ನಿಮ್ಮ ಮನವಿ ಆಗಿದೆ ಅಂತ? ಸರ್, ನಾನು ಹೇಳ್ತಾ ಇರೋವಂಥದ್ದು ಅಮೆಂಡ್ ಮಾಡ್ಕೊಬೇಕು ಕಾನೂನುಗಳು. ದೇಶದ ಕಾನೂನುಗಳು ನಾವು ಹೇಗೆ BNS ಆ್ಯಕ್ಟ್ ತಂದ್ವಿ, IPC CRPCಯನ್ನು ನಾವು ತಿದ್ದುಪಡಿ ಮಾಡಿದ್ವಿ ಈ ಜನ್ರೇಷನ್ಗೆ ಅಳವಡಿಸ್ಕೊಳ್ಳೋಕ್ಕೋಸ್ಕರ. ಆ ರೀತಿಯಾಗಿ ನೀವು ಟೀಸರ್ಸ್ಗಳು ಕೂಡ ನೀವು ಕೊಡ್ತಿದ್ದೀರಿ, ಸರ್ಟಿಫಿಕೇಟ್ಸ್ ಕೊಡ್ತೀರಿ, ಇಲ್ಲ ಅಂತಲ್ಲ. ಅದು ಥಿಯೇಟ್ರಲ್ಲಿ ಮಾತ್ರ ಅಲ್ಲ, ಥಿಯೇಟ್ರಿಗೆ ಬಂದಾಗ ಅದು ಟೀಸರ್ ತೋರಿಸೋದಲ್ಲ. ಮೊಬೈಲ್ಗಳು ಬಂದಾಗಲೂ ಕೂಡ ಒಂದು ಕಾಷನ್ ಮಾಡಬೇಕು. ಅಂದರೆ ನೀವು ಆ ಸಿನಿಮಾದವ್ರಿಗೆ ಹೇಳಬೇಕು, ನೀವು ಸಿನಿಮಾ ಅಂತ ಇರೋವಂಥ ಸಿನಿಮಾಗಳಿಗೆ, ಆ ರೀತಿ ಬರುವಂಥ ಸಿನಿಮಾಗಳಿಗೆ ಟೀಸರ್ಸ್ ಕೊಡಬೇಕಂದಾಗ ಕಾಷನ್ನ ಕೊಡಿ. 1 ಸೆಕೆಂಡು ಅಡಲ್ಟ್ ವ್ಯೂ ಅಂತ ಒಂದು ಪ್ರಿಂಟ್ ಹೊಡೆದ್ಬಿಟ್ರೆ ಎಲ್ಲೋ ಒಂದು ಕಡೆ ಎಚ್ಚರಿಕೆ ಆಗ್ತೀವಿ. ನಿಮ್ಮ ಮುಂದೆ ಇವಾಗ ಎಷ್ಟು ನೋಡ್ತಾ ಇದ್ದೀವಿ ಅಂತ ಮಕ್ಕಳು ಯಾರೋ ಕುತ್ಕೊಂಡು ನೋಡ್ತಿದ್ರೆ ನೋಡಿ ಅಂದ್ಕೊಂಡು ಹೋಗ್ತೀರಿ. ಅದೇ ನಿಮ್ಗೆ ಆ ಮೆಸೇಜ್ ಇತ್ತು ಅಂದರೆ ಸ್ವಲ್ಪ ನೀವೆಲ್ಲೋ ಒಂದು ಕಡೆ ವಿಚಾರ ಮಾಡ್ತೀರಿ. ಸೊ ಹಾಗಾಗಿ ಅವ್ರ ಭವಿಷ್ಯ ನಿಮ್ಮ ಕೈಲಿದೆ, ನಮ್ಮ ಕೈಲಿದೆ ಸರ್. ಹಾಗಾಗಿ ಸೆನ್ಸಾರ್ ಮಂಡಳಿಯವರು ಇದನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.